ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬನ್ನಿ, ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿಶ್ವ ಸಂತೋಷ ಭಾರತಿ ಶ್ರೀಗಳು ಸಂತೋಷಿ ಕಾರ್ಯಕ್ರಮ. ತಮಗೆ ಸ್ವಾಗತ. ಸೊ ನಿಮ್ಮ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಸಾಕಷ್ಟು ವಿಚಾರಗಳಿದೆ. ಆದರೆ ಅದಕ್ಕಿಂತ ಮೊದಲು ನಿತ್ಯಾನಂದ ಮಹಾಸ್ವಾಮಿಗಳ ಕೆಲ ವಾಕ್ಯಗಳನ್ನು ಕೇಳ್ಕೊಂಬರಲೇಬೇಕು. ಏನಾದರೂ ನಾನು ವಿರುದ್ಧ ಮಾತನಾಡಿದ್ರೆ ಸೊಳ್ಳೆ ಸಾಯಿಸ್ತಾರೆ, ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ಯಾಕಂದರೆ ನಾನೇ ಕಾಲಭೈರವ ಅನ್ನುವಂಥದ್ದು ಅವರ ಗುಡುಗು. ಏನು ಹೇಳ್ತಾರೆ ಅವರು, ಇದೆಂಥ ಮನಸ್ಥಿತಿ ನೋಡ ಬನ್ನಿ. The blue bulb to kill flies, bees, mosquitoes in many hotels and restaurants. This statement, I am Kala Bhairava, I am Mahakali, is that electric fly killer. I am Kala Bhairava, I am Mahakali, is that electric fly killer. I am Kala Bhairava, I am Mahakali, is that electric fly killer. ಸೊ ಇದು ನಾನೇ ಕಾಲಭೈರವ, ಏನಾದರೂ ಹೆಚ್ಚು ಮಾತಾಡಿದ್ರೆ ನನ್ನ ಎದುರುಗಡೆಗೆ ಸೊಳ್ಳೆ ಸಾಯಿಸಿಬಿಡ್ತೀನಿ ಅನ್ನುವಂಥದ್ದು ನಿತ್ಯಾನಂದ ಮಹಾಸ್ವಾಮಿಗಳ ಮಾತು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ಕಾಳಿಕಾಮಠದ ಶ್ರೀಗಳಿದ್ದಾರೆ. ಕಾಳಿಮಠದ ಶ್ರೀಗಳು ಏನು ಹೇಳ್ತಾರೆ? ಶ್ರೀಗಳೇ, ಎಲ್ಲದನ್ನು ನೋಡಿದ್ರಿ, ಆರಂಭದಿಂದ ಸ್ಟಿಂಗ್ ಆಪರೇಷನ್ನಿಂದ ಹಿಡಿದು ಇಲ್ಲಿ ತನಕ ಏನಂತೀರಿ? ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೆಂತಯ್ಯ, ನಾಯಿ ಮಲೆ ಹಾಲು ನಾಯಿ ಕುನ್ನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೆಂತಯ್ಯ ಅಂತ ಬಸವಣ್ಣವರ ತತ್ವ ಇಟ್ಕೊಂಡು ಮುಂದೊರಟಂಥ ಶರಣರು ನಾವು. ಈ ಶರಣ ಪರಂಪರೆನಲ್ಲಿ ಅವನೇನು ದುಡ್ಡು ಕೊಡೋದು, ಅವ್ನು ದುಡ್ಡು ತಗೊಂಡು ನಮ್ಗೆ ಆಗಬೇಕಾದ್ದೇನೈತೆ. ನಾನು ಯಾವತ್ತಿನಿಂದ ಅವ್ರು ಹಿಂಸೆ ಕೊಟ್ಟರು ನನಗೆ, ನೀವು ಬನ್ನಿ ಆಚೆಗೆ, ನೀವು ಹೋಗಿ ಕುಡ್ದು ಅಂತ ಹೇಳಿದ್ರೆ, ಮೊದಲನೇ ದಿವಸ ರಂಗನಾಥಣ್ಣ ನನಗೆ ಫೋನ್ ಮಾಡಿ ನೀವು ಬನ್ನಿ ಗುರುಗಳೇ ಅಂತ ಸಾಯಂಕಾಲಕ್ಕೆ ಕರೆದ್ರು. ಆವತ್ತೇ ಅದೆಂಥದ್ದು ನಿತ್ಯ ಪ್ರಾಣಾನಂದ ನನಗೆ ಫೋನ್ ಮಾಡಿದ್ದಾನೆ, ಅದಕ್ಕೆ ರೆಕಾರ್ಡ್ ಇದೆ ಫೋನ್ ದಾಖಲೆನಲ್ಲಿ, ನೀವು ಹೋಗಿ ಕುಡ್ದು ಅಂತ ಹೇಳಿ. ಯಾಕಂತೆ ಯಾರು ಗೊತ್ತು, ಅವನಿಗೆ ಗೊತ್ತು, ಕನ್ಸು ಬಿದ್ದಿರೋದು ಅವನಿಗೆ. ಅದಾದಮೇಲೆ ನಾನು ಬಂದು ಹೋದ ನಂತರವೂ ಫೋನ್ ಬಂದಿದೆ ಅವ್ರದ್ದು, ನಿಮ್ಮನ್ನು ಲೀಗಲ್ಲಾಗಿ ನೋಡ್ಕೊಳ್ತೀವಿ ಅಂತ. ಆಯಿತು ತಂದೆ, ನೀನು ಲೀಗಲ್ಲಾಗಿ ನೋಡ್ಕೊಂತಿ ಅಂತ. ಅದಕ್ಕೆ ನಾನು ಹೇಳಿದ್ದೆ, ನೀನು ಪಾಪ ಲೀಗಲ್ಲಾಗಿ ನೋಡ್ಕೊಂತೀಯಪ್ಪ, ಭಾರಿ ಲೇಟ್ ಆಗ್ತತೆ, ನಮ್ಮ ಶಿಷ್ಯರೆಲ್ಲ ಪಾಗಲ್ಗಳು ಏನ್ ಮಾಡ್ತಾವೆ, ಏನು ಕತೆ, ನಾನು ನಾಳೆ ಬೆಳಗ್ಗೆ ಹೇಳಂಗೆ ಬರಂಗಿಲ್ಲ. ಇಲ್ಲಿಗಲ್ ಆಗಲ್ಲ, ಅದೇ ಹೋಗಿದ್ದು, ಅದಕ್ಕೆ ಪಾದಯಾತ್ರೆ ಮಾಡಿದ್ದು, ಅದರಿಂದನೇ ಇಷ್ಟೊಂದು ದೊಡ್ಡ ಮೊತ್ತದ ಜನ ಸಂಘಟನೆ ಆಗಿದ್ದು. ಇಡೀ ಈ ಚಿತ್ರಣ ಆ ಮಗು ಮೇಲೆ ಕೇಂದ್ರೀಕೃತವಾಯಿತು. ಮತ್ತೆ ಇನ್ನೊಂದ್ಸತಿ ಆರ್ತಿ ಅಂತ ಒಂದು ಹೆಣ್ಣು ಮಗಳ ಮೇಲೆ, ಆಕೆಗಾದಂಥ ನೋವು, ಆಕೆಗಾದಂಥ ಗರ್ಭಪಾತ, ಆಕೆಗಾದಂಥ ಗಂಡನಿಂದ ಕರೆಸಿದಂಥದ್ದು ಲೆನಿನ್ ಆಗಿರ್ಬೋದು. ನಾವು ಇದೆಲ್ಲವನ್ನು ಬಿಟ್ಟು ನೀನೊಂದು 5 ಪ್ರಶ್ನೆ ಕೇಳಿದ್ವಿ ನಾನು ಸ್ವಾಮಿಗಳು. ಅದು ಯಾವ್ದು, ನೀನು ಸೀಮೆಣ್ಣೆ ಹಾಕಿ ಯಾಗ ಮಾಡ್ತೀಯ ಬಾರಪ್ಪ ತೋರಿಸು. ನನಗೆ ಬುದ್ಧಿಯವರು ಸೀಮೆಣ್ಣೆ ಹಾಕಿ ಯಾಗ ಮಾಡ್ಬೋದು ಬುದ್ಧಿ ಅಂತಂದರೆ ಪೇಟ ತೆಗೆದು ಅವ್ರ ಕಾಲ್ಗೆ ಇಟ್ಬಿಟ್ಟು ನಾನು ಹೊಂಟು ಬಿಡ್ತೀನಿ. ಸೀಮೆಣ್ಣೆ ಹಾಕಿ ಅದು ಯಾವ ಯಾಗ ಮಾಡ್ತೀನಿ? ಅದೆಂಥದ್ದು ನೀವು ಕೇಳ್ತಿದ್ರಲ್ಲ ಡಾಕ್ಟ್ರ್ ಅವನ್ನ, ಅದೆಂಥದ್ದು ಸೆಕ್ಸು ಅಂತ ಯಾವ ಮಠದಾಗ ಹೇಳ್ಕೊಡ್ತಾರೆ ತೋರಿಸ್ಬಾ. ಸಿದ್ಧಗಂಗೆ ಮಠದಾಗ ಹೇಳ್ಕೊಟ್ಟವ್ರು, ಆದಿಚುಂಚನಗಿರಿ ಮಠದಾಗ ಹೇಳ್ಕೊಡು, ಸುತ್ತೂರು ಮಠದಾಗ ಹೇಳ್ಕೊಡ್ತು, ಯಾವ ಮಠದಾಗ ಹೇಳ್ಕೊಡ್ತೀವಿ. ನಮ್ಗೆ ಆ ಒಂದು ವಿಚಿತ್ರವಾಗಿರ್ತಕ್ಕಂಥ ನಿನ್ನ ನೌಲ್ಗರಿ, ನಿನ್ನ ವೇಷ, ನಿನ್ನ ಕಿರೀಟ, ನಿನ್ನ ನಾರ, ಇವತ್ತನ್ನೆಲ್ಲ ನೋಡಿ ನಮಗೆ ಆ ದಿನಾಗ ಓಡಾಡಂಗಿಲ್ಲ, ಬೀದಿನಾಗ ತಿರ್ಗಂಗಿಲ್ಲ, ಸಾಮಾನ್ಯವಾಗಿ ಮಾತಾಡಂಗಿಲ್ಲ. ನಿಮಗೆ ಅವ್ರು ಡ್ರೆಸ್ಸಿಂಗ್ ನೋಡಿ ಹೊಟ್ಟೆ ಉರಿ. ಅದು ಸರಿ, ಡ್ರೆಸ್ಸಿಂಗ್ ನೋಡಿ ಹೊಟ್ಟೆ ಉರಿ ಅಲ್ಲ ನಮ್ಗೆ ಹೊಟ್ಟೆ ಉರಿತಿ ಯಾಕೆ ಗೊತ್ತಾ, ಆಚೆಗೆ ಹೋಗಂಗಿಲ್ಲ ನಾವು ಅಂತ ಜನಕ್ಕೆ ಯಾಕೋ ಸುಗಿತಿದ್ರು. ಓಕೆ, ಈಗ ನೀವು ಹೇಳಿದ್ರಿ ಗಂಡು ಹೆಣ್ಣು ಯಾವುದೋ ಚಿಕ್ಕ ಆಯ್ತು ನಿಮಿಷ. ಈಗ ಅದಕ್ಕಿಂತ ಮೊದಲು ಅವ್ರು ಏನು ಹೇಳಿದ್ದಾರೆ ಗಂಡು ಹೆಣ್ಣಿನ ಬಗ್ಗೆ ನೋಡ ಬನ್ನಿ. What all they discussed, I am surprised. See, the CID interrogation I said very clearly, I do not feel I am a body. I do not feel I am this body. From the age of 12, the idea I am this body is lost, but I am carrying this body. That idea used to be there sometime. I don't know who said what to whom and how it was completely misrepresented, misconstrued, and finally all kinds of ideas and reports come. And they started writing like, I'm impotent, all these that words. Actually the people who interrogated me, they asked me, are you impotent? I said, I do not know about potency or impotency. I do not understand those words, those technical terms. All I know is the physical, mental response to sex has disappeared. That's all I know. I do not feel I am a male or female or gay or anything. No idea. Male, female, gay, all are ideas. Transgender, transvestite, all kinds of, everything is only idea.
ಸೊ ಇದು ನಿತ್ಯಾನಂದ ಸ್ವಾಮಿಗಳ ಮಾತು. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗೆ ಕಳಿಮಡಿ ಶ್ರೀಗಳು ಹೇಳ್ತಾರೆ. ಹೇಳಿ. ಅವ್ನ ಮಕ್ಕಳು ಅದು ಯಾತ್ರ ಬಾಯಿ ಇದು ಏನು ಮಾತಾಡ್ತದೆ ನಮಗೆ ಮೊದಲು ಇಂಗ್ಲೀಷ್ ಬರೋಲ್ಲ, ಅದೇನೋ ಕನ್ನಡದಾಗ ಓದ್ಕೊಂಡು ನಮಗೂ ಹಳ್ಳಿ ಮಠಗಳು ಆಯಿತಾ. ಇದು ಎಂಥದ್ದು ಇದು ಏನೋ ಹೇಳ್ತಾನೆ, ಅವು ಪಾರಿನಿಂದ ಬಂದಿರ್ತಾವೆ, ಅವಕ್ಕೆ ಏನು ಅರ್ಥ ಆಗಂಗಿಲ್ಲ. ಇವನು ಓಟೆ ಸ್ವಾಮೀಜಿ ಅಂತ ಕ್ಲಾಪ್ ಹಾಕ್ಕೊಂಡು ಕುಂತ್ಕೊಂತಾವೆ ಅವು ಈ ಕಾಮಿಡಿ ಶೋನಲ್ಲಿ ಕುಂತ್ಕೊಂಡಿದ್ದಂಗೆ. ಅದು ಎಂಥದ್ದು ತೋರಿಸ್ತೀರ ಕಾಮಿಡಿ ಶೋ, ಅವಾಗೆಲ್ಲ ಹಾ ಅಂತ ನಗ್ತಾರಲ್ಲ, ಹಂಗೈತದು. ಅದು ಎಲ್ಲಿಂದ ಇಟ್ಕೊಂಬತ್ತಾನೆ ಅಲ್ಲೆಲ್ಲ. ನಾವು ಆ ಪಿರಂಗಿ ಅವ್ರು ನೋಡ್ಸಕ್ಕೆ ಅದು ಎಷ್ಟು ಬಲಿದಾನ ಆಯಿತು ನಮ್ಮ ದೇಶದಲ್ಲಿ, ಎಷ್ಟು ಬಲಿ ಕೊಟ್ವಿ ನಾವು. ಅದಿಲ್ಲ ಇವನಿಗೆ ಅಲ್ಲಿಂದ ಹೋಗಿ ಕರ್ಕೊಂಬತ್ತಾನೆ, ನಿಮ್ಗೆ ಯೋಗ ಕಲಿಸ್ತೀನಿ, ಕುಂಡ್ಲಿ ಕಲಿಸ್ತೀನಿ ಬನ್ರಿ ಅಂದ್ಬಿಟ್ಟು ಯಾಗ ಮಾಡ್ತಾನೆ. ಅವ್ನು ಭಾರಿ ಯಾಗ ಒಂದು ಚೌಕಟ್ಟಿಗೆ ಹಾಕ್ಬಿಟ್ಟು ಅದ್ರೊಳಗೆ ಏನೋ ಮಂತ್ರ ಹೇಳ್ಬಿಟ್ಟು ಬೇಗ ಹತ್ಕೋಬೇಕಲ್ಲ ಅದು. ಇವರೆಲ್ಲ ತುಪ್ಪದಾಗೆ ಇದ್ರಾಗೆ ಹತ್ತಿಸೋದು ಲೇಟ್ ಆಗ್ತೈತೆ. ಅವನು ಅಷ್ಟು ಲೀಟ್ರ್ ಸೀಮೆಣ್ಣೆ ತರಿಸಿಕೊಂಡು ಒಂದೇ ಸತಿ ದಗ್ ಅನ್ನಿಸ್ಬಿಡ್ತಾನೆ. ಅವು ಕಣ್ಣ ಬಿಟ್ಕೊಂಡು ಓ ಸ್ವಾಮಿಗಳೇ ಏನು ಬೆಂಕಿ ಇನ್ನೋ ಅಂತ ಸ್ಥಿತಿಗೆ ತಲುಪಿದಾರೆ ಅವರು. ಆ ಪಾರಿನೋಕೇನು ಅರ್ಥ ಆಗಂಗಿಲ್ಲ. ಇವ್ರನ್ನೆಲ್ಲ ಕರ್ಕೊಂಬಂದು ಇವ್ನು ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ತಲೆ ತಗ್ಸೋವಂಥ ಪರಿಸ್ಥಿತಿಗೆ ಬಂದು ಬೀದಿಗೆಲ್ಲ ಶರಣರು ಬಂದು ನಿಂತ್ಕೊಂಡಿದ್ದು. ಎಸ್ 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 ಸ್ವಾಮೀಜಿ. ಸೊ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸರ್. ಏನಂತೀರಿ? ಸಂತೋಷ್ ಬಗ್ಗೆ ಹೇಳ್ತಾ ಇದ್ರು ಸ್ವಾಮಿಗಳು, ನಿಮ್ಮ ಬಗ್ಗೆನೂ ಹೇಳ್ತಾ ಇದ್ರು. ಸಂತೋಷ್ ಬಗ್ಗೆ ಏನು ಹೇಳ್ತೇನೆ ಅಂದರೆ, ಇವತ್ತು ಆರ್ತಿ ರಾವ್ ಮತ್ತು ರಂಜಿತಾ ಸಹನ ದುಃಖಿಗಳು. ರಂಜಿತನ ತಂದೆ ಆರ್ತಿ ರಾವ್ ತಂದೆ ತಾಯಿ ಸಹನ ದುಃಖಿಗಳು. ಆದರೆ ನಿತ್ಯಾನಂದನ ಅತ್ಯಾಚಾರಕ್ಕೆ ಬಲಿಯಾದವರು ಇವರಿಬ್ಬರು. ನಾವು ನಿರಪರಾಧಿಗಳು, ನಾವು ತಂದೆ ತಾಯಿ. ನಾವು ಯಾವ ದುಃಖಕ್ಕೂ ಇಲ್ಲ, ನಾವು ಕಣ್ಣೀರು ಹಾಕ್ತಿದ್ದೀವಿ. ಯಾಕಾಗಿ? ನಾವೇನಾರು ಅವನಿಂದ ಅಪೇಕ್ಷೆ ಪಟ್ಟಿದ್ವಾ? ಇಲ್ಲ. ಆದರೆ ಆ ನಿತ್ಯಾನಂದ ಇದಾನಲ್ಲ, ಅವನೇನು ಡಿಮ್ಯಾಂಡ್ ಮಾಡ್ತಾನೆ ಅವರಿಗೆ ಇವರಿಗೆ, ನನ್ನ ಮಗನ ಇಟ್ಕೊಂಡು ಬ್ಯಾಕ್ ಮೇಲ್ ಮಾಡ್ತಾನೆ. ಅವನಿಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲೇ ಇಲ್ಲ. ಮರ್ಯಾದೆ ಹೋಯ್ತು ಅಂತೇಳಿ ಒದ್ದಾಡ್ತಿರ್ತಾರೆ. ಹೋದ್ಮೇಲೆ ಅದಕ್ಕೆ ಅದ್ರ ಚಿಂತೆ ಯಾಕೆ? ಅವನಿಗೆ ಅದೇ ಆಗಿದೆ, ಮರ್ಯಾದೆ ಅನ್ನೋದು ಅವನ ಹತ್ರ ಇಲ್ಲ. ಅವನಿಗೇನಾದ್ರು ಮಾನ ಮರ್ಯಾದೆ ಅಂತ ಇದ್ದಿದ್ದರೆ ನಾನು ಅವತ್ತು ಅವನಿಗೆ ಜೈಲಿಂದ ತಗೊಂಬಂದಿದ್ನಲ್ಲ, ಅವತ್ತು ನನಗೆ ಭಾಷೆ ಕೊಟ್ಟಿದ್ನಲ್ಲ, ನಾನು ನಿಮ್ಮವನೇ ಅಂತ ಒಂದು ಹಣ್ಣು ಬಾಳೆಹಣ್ಣು ಇಟ್ಟು ಭಾಷೆ ಕೊಟ್ಟಿದ್ನಲ್ಲ ಅವನು. ನನ್ನ ಮಗನ ಮರ್ಯಾದೆ ಇದ್ದರೆ ನಾನು ಕೂಗಷ್ಟೊತ್ತಿಗೆ ಮೊದಲು ಕಳ್ಸಿ ನನ್ನ ಮಗನ ಹಿಂದಕ್ಕೆ ಕಳಿಸ್ತಿದ್ದ. ಯಾಕೆ ಕಳಿಸ್ತಿಲ್ಲ ಅವನು? ಅವನು ಸಾವು ಅವನು ಇದು ಹತ್ತಿರ ಬಂದಿದೆ, ಅವನ ಶಿಕ್ಷೆ ಹತ್ತಿರ ಬಂದಿದೆ. ಅವನು ನನ್ನ ಮಗನ ಕಳಿಸಿ ನಾನು ಕೂಗ್ತಿದ್ನ? ನಾನು ನಿಮ್ಮೆಲ್ಲರ ಜೊತೆ ಕೂರ್ತಿರ್ಲಿಲ್ಲ. ಕಾರಣ ಏನಂದರೆ ಇಷ್ಟೇ, ಅವನಿಗೆ ಆ ಬುದ್ಧಿ ದೇವ್ರು ಕೊಡಲ್ಲ. ಯಾಕಂದರೆ ಅವ್ನ ನಾಶಕ್ಕೆ ಕಾಲ ಬಂದಿದೆ. ಅದಕ್ಕಾಗಿ ನನ್ನ ಮಗನ ಕಳಿಸ್ಲಿಲ್ಲ. ಅವ ಯಾವತ್ತು ನನ್ನ ಮಗನ ಕಳಿಸ್ಲಿಕ್ಕೆ ಅವನಿಗೆ ಬುದ್ಧಿ ಕೊಡಲ್ಲ, ಯಾವತ್ತು ಕಳಿಸೋದಿಲ್ವ, ಅಲ್ಲಿವರೆಗೂ ನಾನು ಅವನಿಗೆ ಬಿಡೋದಿಲ್ಲ. ಬನ್ನಿ, ಇನ್ನು ವೀಣಾ ಮತ್ತು ರೇಷ್ಮಾ ಏನಂತಾರೆ ಇದ್ರ ಬಗ್ಗೆ, ಎಲ್ಲ ಕಥೆಗಳ ಬಗ್ಗೆ ಕೇಳೋಣ. ಸಣ್ಣ ವಿರಾಮದ ನಂತರ